ಬೋಲೋ ಭಾರತ್ ಮಾತಾ ಕಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಸಂತ ಮಾಂತರಿಗೆ, ಎಲ್ಲ ನಮ್ಮ ಹಿಪ್ಪರಿಗೆ ಮತ್ತು ಸುತ್ತಮುತ್ತಲಿನ ರೈತ ಬಾಂಧವರಿಗೆ, ಆತ್ಮೇರೆ, ಇವತ್ತು ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವಂಥ ಕೃಷ್ಣಾರ್ತಿಯನ್ನು ಮಾಡುವಂಥ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮೆಲ್ಲರಿಗೂ ಚಿರಪರಿಚಿತರು, ನಮಗೆಲ್ಲ ಪ್ರತಿಯೊಂದು ಹಂತದಲ್ಲಿಯೂ ಮಾರ್ಗದರ್ಶನ ಮಾಡಿ ಆಶೀರ್ವಚನ ಮಾಡ್ತಿರುವಂಥ ಪೂಜ್ಯ ಶ್ರೀ ವಚನಾನಂದ ಶ್ರೀಗಳು ಹಾಗೂ ಜೋನಾ ಅಖಾಡದ ಉತ್ತರ ಪ್ರದೇಶದ ಪೂಜ್ಯ ಶ್ರೀ ದೇವಗಿರಿ ಬಾಬಾಜಿಯವರು ಈಗ ತಾನೇ ಮಾತಾಡಿ ಮುಂದಿನ ಕಾರ್ಯಕ್ರಮಕ್ಕೆ ತಿಳಿದಿರುವಂಥ ಪೂಜ್ಯ ಶ್ರೀ ಬಹುಪೀಠದ ಜಗದ್ಗುರುಗಳು ಹಾಗೂ ಸಂಗಮೇಶ್ವರ ಮಠದ ಹಿಪ್ಪರಿಗೆಯ ಪೂಜ್ಯ ಶ್ರೀ ಪ್ರಭುಜಿ ಮಹಾರಾಜರು, ಹುಕ್ಕೇರಿಯ ಪೂಜ್ಯ ಶ್ರೀ ಸ್ವಾಮೀಜಿ ಅವರಾದ ಚಂದ್ರಶೇಖರ್ ಶಿವಾಚಾರ್ಯ ಮಹಾರಾಜರು, ಬಬಲೇಶ್ವರದ ಪೂಜ್ಯ ಶ್ರೀ ಮಹಾದೇವ ಶಿವಾಚಾರ್ಯ ಸ್ವಾಮೀಜಿಯವರು, ಪರಮ ಪೂಜ್ಯ ಶ್ರೀ ಬಾಗೋಜಕೊಪ್ಪದ ಶ್ರೀಗಳು ಹಾಗೂ ನಿಡ್ಸೋಚಿಯ ಸ್ವಾಮೀಜಿಯವರು ಹಾಗೂ ಪೂಜ್ಯ ಶ್ರೀ ಕೊಣ್ಣೂರದ ಪೂಜ್ಯರು ಹಾಗೂ ಕೋಲಾರದ ಪೂಜ್ಯ ಶ್ರೀಗಳು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರ ಹಾಗೂ ಮಾತೆಯರ ಪಾದಚರಣಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವುದರ ಮುಖಾಂತರ ನಮ್ಮ ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತಹ ಪೂಜ್ಯ ಶ್ರೀ ಅರವಿಂದರಾಯ್ ದೇಶಪಾಂಡೆಜಿ ಅವರೇ ಹಾಗೂ ರಾಘವೇಂದ್ರಜಿ ಕಾಗವಾಡ್ರವರೇ, ಜೆ.ಎಸ್. ನ್ಯಾಮಗೌಡನವರೇ ಹಾಗೂ ಪುಂಡ್ಲಿಕನ್ನ ಪಾಲ್ಬಾಮಿ ಅವರೇ, ಶಂಕರ್ ಗೌಡ್ರೆ ಹಾಗೂ ಸೋಮನಾಥ್ ಗೌಡ್ರೆ, ಈಶ್ವರ್ ಕರಬಲಸನವರೇ, ಅವರಿವರನ್ನೆಲ್ಲ ಎಲ್ಲ ಇಲ್ಲಿ ಉಪಸ್ಥಿತಿರುವಂಥ ಹಿಪ್ಪರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರುವಂಥ ಗೌರವಾನ್ವಿತ ಹಿರಿಯರೇ, ರೈತ ಬಾಂಧವರೇ, ಅಭಿಮಾನಿ ಬಂಧುಗಳೇ ಹಾಗೂ ಪತ್ರಕರ್ತ ಸ್ನೇಹಿತರೆ, ಇಷ್ಟೋ ತನಕ ಮಾತಾಡಿದಾಗ ಮುರುಗೇಶ್ ನಿರಾಣಿ ಅವ್ರ ಬಗ್ಗೆನೇ ಎಲ್ಲರೂ ವರ್ಣನೆ ಮಾಡಿ ಮಾತಾಡಿದರು. ಇವತ್ತೇನಾದರೂ ನಿಮ್ಮ ಮುಂದೆ ಇಷ್ಟೊಂದು ಬೆಳೆದು ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಪೂಜ್ಯರ ಆಶೀರ್ವಾದ ಮತ್ತು ನಮ್ಮ ರೈತ ಬಾಂಧವರ ಸಹಕಾರ ಅನ್ನುವಂಥ ಮಾತನ್ನ ನಾನು ಬಹಳ ಅಭಿಮಾನಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ನಾವು ನೆಪ ಮಾತ್ರಕ್ಕೆ ಮಾತ್ರ ಮುರುಗೇಶ್ ನಿರಾಣಿ, ಸಂಗಮೇಶ್ ನಿರಾಣಿ, ನೀವು ನೀರಾವರಿ ಮಾಡಿ ಕಬ್ಬು ಬೆಳಿಲ್ಲ ಅಂದ್ರೆ ಎಲ್ಲಿ ಫ್ಯಾಕ್ಟ್ರಿಗಳು ಬರ್ತಾವೆ? ಅದ್ರ ಸಲಾಗಿ ಒಬ್ಬ ರೈತ ಮತ್ತು ಒಬ್ಬ ಕಾರ್ಖಾನೆ ನಮ್ಮ ಎರಡು ಕಣ್ಣುಗಳಿದ್ದಂತೆ, ಅಥವಾ ಒಂದು ಎತ್ತಿನ ಗಾಡಿ ಎರಡು ಗಾಲಿಗಳಿದ್ದಂತೆ, ಒಂದು ಬಿಟ್ಟು ಒಂದು ಇರೋಕ್ಕಾಗೋದಿಲ್ಲ. ಇವತ್ತೇನಾದರೂ ಎಲ್ಲ ದೃಷ್ಟಿದಿಂದನೂ ಸಹಿತ ನಮ್ಮನ್ನು ಬೆಳೆಸಿ ನಿಮ್ಮ ಸೇವೆ ಮಾಡುವಂಥ ಅವಕಾಶವನ್ನು ತಂದು ಕೊಟ್ಟದ್ದು ಯಾರಾದರೂ ಇದ್ರೆ ಅದು ಎಲ್ಲ ಪೂಜ್ಯ ಸ್ವರೂಪಿಯಾಗಿರುವಂಥ ಎಲ್ಲ ನೀವು ರೈತ ಬಾಂಧವರು ಅನ್ನೋಂಥ ಮಾತನ್ನ ನಾನು ಮೊಟ್ಟ ಮೊದಲಿಗೆ ನಿಮಗೆ ನಮಸ್ಕಾರ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನೀವೆಲ್ಲ ಹಿರಿಯರು, ನಿರಾಣಿಯವ್ರ ಕುಟುಂಬ ಜೊತೆ ಇದ್ದೀವಿ ಅನ್ನುವಂಥದಕ್ಕೆ ಸಾಕ್ಷಿನೇ ಹೋದ ತಿಂಗಳು ಏನು ಹಿಪ್ಪರಿಗೆಯಲ್ಲಿ ಸಾಯಿಪ್ರಿಯ ಸಕ್ಕರೆ ಕಾರ್ಖಾನೆಯಲ್ಲಿ ಮದುವೆ ಮಾಡಿದಿರಿ. 2.5 ಲಕ್ಷ ಜನರಿಗೆ ಒಬ್ಬರಿಗೆ ತೊಂದರೆ ಆಗ್ಲಾರ್ದಂತೆ ಅವ್ರ ವೆಹಿಕಲ್ ಪಾರ್ಕಿಂಗ್ ಮಾಡುವಂಥದ್ದು ಇರ್ಬೋದು, ಅವ್ರ ಊಟದ ವ್ಯವಸ್ಥೆದಲ್ಲಿ ಇರ್ಬೋದು, ಒಂದು ಗಿನ್ನೀಸ್ ದಾಖಲೆ ಆಗುವಂಥ ಮಟ್ಟದಲ್ಲಿ ತಮ್ಮ ಮಗನ ಮದುವೆ, ತಮ್ಮ ಸಹೋದರನ ಮದುವೆ ಇದೆ ಅನ್ನುವಂಥ ಮನಸ್ಸಲ್ಲಿ ಭಾವನೆಯನ್ನು ಇಟ್ಕೊಂಡು ಸ್ವತಃ ತಾವೆಲ್ಲ ಹಿಪ್ಪರಿಗೆ ಮತ್ತು ಸುತ್ತಮುತ್ತಲ ಹಿರಿಯರೆಲ್ಲ ಕೂಡ ಮಾಡಿಕೊಟ್ಟಿರಲ್ಲ. ಅದೇ ನಮ್ಮ ಪ್ರೀತಿ ವಿಶ್ವಾಸ. ಅದಕ್ಕೆ ನಿಮಗೆ ಕೋಟಿ ಕೋಟಿ ನಮನಗಳನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದ್ಮೇಲೆ ಇವತ್ತು ಗಂಗಾ ಆರತಿ ಯಾವ ರೀತಿ ಮಾಡ್ತಿದ್ರು ಅದೇ ಪ್ರಮಾಣದಲ್ಲಿ ಮುಂಬರುವಂತಹ ದಿವಸದಲ್ಲಿ, ಅದಕ್ಕಿಂತ ಒಂದು ಗುಲ್ಗಂಜಷ್ಟು ಕಮ್ಮಿ ಆಗ್ಲಾರದಂತೆ ಬರುವಂತಹ ದಿವಸದಲ್ಲಿ ನಾವು ಕೃಷ್ಣಾ ನದಿಗೆ ಕೃಷ್ಣಾರತಿಯನ್ನ ಮುಖ್ಯಮಂತ್ರಿಗಳನ್ನ ಕರೆಸಿ, ಅವ್ರು ಯಾರೇ ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು, ಇಲ್ಲಿ ಸರಳ ಬಾಂಧವ್ಯ ನಮ್ಮ ಕೃಷ್ಣ ಆರತಿಗೆ ಬರಬೇಕು.
ಕೃಷ್ಣಾರ್ತಿ ಬರಲಿಲ್ಲ ಅಂದ್ರೆ ಹೇಗೆ ಜಮಖಂಡಿ ಕಾಲು ಇಡ್ತೀವಿ ನಾವು ನೋಡ್ತೀವಿ ಅನ್ನೋ ಮಾತನ್ನ ಮುಂದಿನ ದಿವಸದಲ್ಲಿ ಹೇಳೋಣ. ಒಂದ್ ವೇಳೆ ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ಬರುವಂತ ದಿವಸದಲ್ಲಿ ಸೂರ್ಯಚಂದ್ರ ಹುಟ್ಟುದು ಎಷ್ಟು ಸತ್ಯದನೋ ಅಷ್ಟೇ ಸತ್ಯ ನಮ್ಮ ಸರ್ಕಾರ ಬರ್ತದೆ. ಇದರ ಸರ್ಕಾರಿ ಕಾರ್ಯಕ್ರಮವಾಗಿ ಅತಿ ಶುದ್ಧವಾಗಿ ಎಲ್ಲ ಲಕ್ಷಾಂತರ ಜನರು ವೀಕ್ಷಣೆ ಮಾಡುವಂತ ಒಂದು ಶುದ್ಧವಾಗಿರುವಂತ ಕೃಷ್ಣಾರತಿಯನ್ನ ನಾವೆಲ್ಲರೂ ಕೂಡ ಮಾಡೋಣ, ಅದನ್ನ ಮಾಡಿಸಿ ತೋರಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದ್ಮೇಲೆ ಎಲ್ಲರೂ ಹೇಳಿದರು, ಉತ್ತರ ಭಾರತದಲ್ಲಿ ಪ್ರತಿ ವಿಲೇಜ್ ಅಲ್ಲಿ ಪ್ರತಿ ಕುಟುಂಬದಲ್ಲಿ ಪ್ರತಿನಿತ್ಯ ಗಂಗಾ ಆರತಿ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಿದರು. ನಾವು ಅದಕ್ಕೆ ಅಭಿಮಾನ ಪಡೋಣ. ಆದರೆ ನಮ್ಮ ಮನೆಯಲ್ಲಿ ನಾವು ಕೃಷ್ಣಾ ನದಿ ದಂಡಿ ಬಂದರೆ ಪೂಜೆ ಮಾಡ್ಬೇಕಂತೇನಿಲ್ಲ. ನೀವು ದಿನನಿತ್ಯ ಮನೆಯಲ್ಲಿ ಪೂಜೆ ಮಾಡುವಾಗ ತಾಯಿ ಕೃಷ್ಣ ಮಾತೆಗೆ ಆ ಹೂ ಹಾಕುವಾಗ 2 ಹೂ ನಮ್ಮ ಕೃಷ್ಣ ಮಾತೆಯನ್ನು ನೆನಪದಲ್ಲಿ ಇಟ್ಕೊಂಡು ಕೋಟ್ಯಾಂತರ ಜನರನ್ನು ಬದುಕಿಸಿರುವಂತ, ಬರೀ ಕೇವಲ ರೈತರು ಅಷ್ಟೇ ಬದುಕಿಲ್ಲ, ನಾವು ರೈತರು ದುಡಿದ್ರಿಂದ 10 ಕೋಟಿ ಜನ ಈ ಕೃಷ್ಣಾ ನದಿ ಮೇಲೆ ಅವಲಂಬನೆ ಆಗಿದ್ದಾರೆ. ಕೃಷ್ಣಾ ನದಿಯವರು ಬೆಳಿಲಿಲ್ಲ ಅಂದ್ರೆ ಮುಂದೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ಸಲುವಾಗಿ ನಮ್ಮ ಕೃಷ್ಣಾ ನದಿ ರೈತರು ಯಾವ ರೀತಿ ಒಬ್ಬ IAS IPS ಅಧಿಕಾರಿ ಒಂದು ದೊಡ್ಡ ದೊಡ್ಡ ಕಾರ್ದಲ್ಲಿ AC ಮನೆಯಲ್ಲಿ ಒಂದು ಬಹಳ ಒಳ್ಳೆ ರೀತಿಯಿಂದ ಜೀವನ ನಡೆಸ್ತಾನೆ, ಬೇರೆ ಬೇರೆ ದೇಶಕ್ಕೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ. ಆ ರೀತಿ ನಮ್ಮ ರೈತರ ಮಕ್ಕಳು ವಿಮಾನ ಎತ್ತಬೇಕು, ಆ ರೀತಿ ನಮ್ಮ ಏರ್ ಕಂಡೀಷನ್ ಮನೆಯಲ್ಲಿ ನಮ್ಮ ರೈತರು ಇರಬೇಕು ಅನ್ನುವಂಥದ್ದನ್ನೇ ನಮ್ಮ ನಿರಾಣಿ ಗ್ರೂಪಿನ ಒಂದು ಕನಸಿದೆ. ಇವತ್ತೆಲ್ಲ ತಾವು ನೋಡಿದಿರಿ, 1 ಎಕರೆಗೆ ನಾವು ಜಿಲ್ಲಾ ಎವರೇಜು ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಬೆಳಗಾವಿ ಇರ್ಬೋದು, ಡಿಸ್ಟ್ರಿಕ್ಟ್ ಎವರೇಜ್ ಪ್ರತಿ ಎಕರೆಗೆ 35 ಟನ್ ಇಂದ 40 ಟನ್ ಇದೆ ಪ್ರತಿ ಎಕರೆಗೆ ನಾವು ಬೆಳೀತಾ ಇರುವಂತದ್ದು. ಆದ್ರೆ ಅದೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಪ್ರತಿ ಎಕರೆಗೆ 80 ಟನ್ ಇಂದ 150 ಟನ್ ಬೆಳೀತಾರೆ. 150 ಎವರೇಜ್ ಹೇಳತ್ತೀನಿ, ಅವ್ರು 200 ಟನ್ ಬೆಳೀತಾರೆ ಅಂತ ಹೇಳಿದ್ರು. ನಮ್ಮಲ್ಲಿ ಅಲ್ಲೊಬ್ರು ಇಲ್ಲೊಬ್ರು 100 ಟನ್ ಬೆಳೀತಾರೆ. ನೀವು ಕಲ್ಪನೆ ಮಾಡ್ಕೊಳ್ರಿ, 40 ಟನ್ ಡಿಸ್ಟ್ರಿಕ್ಟ್ ಎವರೇಜ್ ಅನ್ನ ನಾವು ಡಿಸ್ಟ್ರಿಕ್ಟ್ ಎವರೇಜ್ 80 ಟನ್ ಪ್ರತಿ ಎಕರೆಗೆ ಮಾಡಿದೀವಿ ಅಂದ್ರೆ ಖರ್ಚು ಅಷ್ಟೇ ಬರ್ತದೆ. ನೀರು ಹಸುದನ್ನು ಕಡಿಮೆ ಯಾವ ರೀತಿ ಮಾಡ್ಬೇಕು, ಗೊಬ್ಬರ ಸರ್ಕಾರಿ ಗೊಬ್ಬರ ಕಡಿಮೆ ಆಗಿ ಮಾಡ್ಬೇಕು, ಸಾವಯವ ಯಾವ ರೀತಿ ಮಾಡ್ಬೇಕು, ಅವೆಲ್ಲವುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಪ್ರತಿ ಎಕರೆಗೆ 40 ಟನ್ ನಾವು ಹೆಚ್ಚು ಬೆಳೆದೀವಿ ಅಂದ್ರೆ 40 ಟನ್ನದ್ದು ನೆಟ್ ಇನ್ಕಮ್ ನಮ್ಮ ಪ್ರತಿಯೊಬ್ಬ ರೈತರು ಒಂದೊಂದು ಎಕರೆ ಉಳಿತದೆ. ಇವತ್ತು 3,000 ರೂಪಾಯಿ ಎಕರೆ 30,000 ರೂಪಾಯಿ ಪ್ರತಿ ಟನ್ ಹಿಡಿದ್ರು ಆ 40 ಟನ್ನಿಂದ ನಿಮ್ಗೆ ಯಾವ ಲಾಭ ಬಂದ್ರು ಈ 40 ಟನ್ನಿಗೆ 1,20,000 ರೂಪಾಯಿ ಪ್ರತಿ ಎಕರೆಗೆ ಹೆಚ್ಚಿನ ಆದಾಯ ನಮ್ಮ ರೈತರು ಬರ್ತದೆ. ಅದ್ರ ಸಲುವಾಗಿ ನಾವು ಮುಧೋಳ ಜಮಖಂಡಿಯಲ್ಲಿ ಪ್ರತಿ ಎಕರೆಗೆ ಹೆಚ್ಚು ಬೆಳೆ ಬರುವಂತ, ಪ್ರತಿ ಟನ್ನಿಗೆ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಆಗುವಂತ, ಪ್ರತಿ ಎಕರೆ ಪ್ರತಿ ಟನ್ನಿಗೆ ಹೆಚ್ಚು ಅದರಲ್ಲಿ ಕಬ್ಬಿನ ಸಿಪ್ಪಿ ಸಕ್ಕರೆ ಉತ್ಪಾದನೆ ಆಗುವಂತ ಒಂದು ವ್ಯವಸ್ಥೆಯನ್ನ R&D ಸೆಂಟರ್ದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮೊನ್ನೆ ಹೋದ ವಾರ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು KLE ಸೊಸೈಟಿ ಚೇರ್ಮನ್ ನಾವು ಸೇರಿ ಅಮೆರಿಕ ಮತ್ತು ಯುರೋಪ್ ಹೋಗಿದ್ದರು. ಆ ಯುರೋಪಿಗೆ ಹೋದಾಗ ಮೆಕ್ಕೆಜೋಳ, ನಾವು ಗೊಂಜಾಳ ಅಂತ ಕರಿತೀವಿ, ನಮ್ಮ ಕೊಪ್ಪಳ ಕಡೆ ಅಕ್ಕಿ ಬೆಳೀತಾರೆ. ಆ ಅಕ್ಕಿದಿಂದ ಅವರು ಪೆಟ್ರೋಲ್ ತಯಾರು ಮಾಡುವಂಥದ್ದು ಈಗಾಗಲೇ ನಮ್ಮಲ್ಲಿ ಪ್ರಾರಂಭ ಆಗಿದೆ. ಅದರ 1 ಎಕರೆಗೆ ಅವರೇಜ್ ಆಗಿ 30 ಕ್ವಿಂಟಲ್ ಬೆಳಿತೇವೆ ನಾವು. 1 ಎಕರೆ ಗೋವಿನ ಜೋಳ 30 ಕ್ವಿಂಟಲ್ ಆನ್ ಅಂಡ್ ಎವರೇಜ್. ಒಬ್ರು 40 ಬೆಳಿತಾರೆ, ಒಬ್ರು 20 ಬೆಳಿತಾರೆ. ಅದನ್ನ ಪ್ರತಿ ಎಕರೆಗೆ 60 ಎವರೇಜ್ ಆಗಿ ಹೇಗೆ ಬೆಳಿಬೇಕು ಅನ್ನುವಂಥದ್ದನ್ನ ನೋಡ್ಕೊಂಡ್ ಬಂದಿದ್ವಿ. KLE ಸೊಸೈಟಿ ಅದೇನು KVK ಇದೆ ಅಲ್ಲಿ, ನಾವು ಬೆಳಗಾವಿಗೆ ಹೋಗೋ ಮುಂದೆ ಅಂತದನ್ನೇ ಇನ್ನೊಂದು ನಾವು ಹೆಚ್ಚುವರಿಯಾಗಿ ಮಂಜೂರಾತಿ ಮಾಡ್ಕೊಂಡು ಕಬ್ಬಿನ ರಿಸರ್ಚ್ ಮತ್ತು ಗೋವಿನ ಜೋಳದ ರಿಸರ್ಚ್ ಅನ್ನು ಮಾಡ್ಕೊಂಡು ಎಕರೆಗೆ 60 ಕ್ವಿಂಟಲ್ ಗೊಂಜಾಳನ್ನು ಬೆಳೆದು ಕನಿಷ್ಠ ಪಕ್ಷ 1 ಕ್ವಿಂಟಲ್ಗೆ 3,000 ರೂಪಾಯಿ ಕೊಡುವಂತ ಯೋಜನೆಯನ್ನ ಬರುವಂತಹ ದಿವಸದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಯಿಬ್ರಾ ಸಕ್ಕರೆ ಕಾರ್ಖಾನೆ ಮುಧೋಳದಲ್ಲಿ, ನಿರಾಣಿ ಸಕ್ಕರೆ ಕಾರ್ಖಾನೆ ಬದಾಮಿಯಲ್ಲಿ ಒಂದು ದಿವಸಕ್ಕೆ 50,000 ಕ್ವಿಂಟಲ್ ಒಂದು ಗೊಂಜಾಳದಿಂದ ನಡೆಯುವಂತ, ಅದರಿಂದ ಆತ್ಮನಿರ್ಭರ ಭಾರತ ಆಗಿ ಬೇರೆ ದೇಶದವ್ರಿಗೆ ನಾವು ಕೈವಟ್ಲಾರ್ದೇನೆ, ಬೇರೆ ದೇಶದಿಂದ ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ಕೊಳ್ಳಾರ್ದೇನೆ ನಮ್ಮ ಹೊಲದಲ್ಲೇ ಬೆಳೆದಿರುವಂತ ವಸ್ತುಗಳಿಂದ ನಮ್ಮ ಸೈಕಲ್ ಮೋಟರ್ ಓಡಬೇಕು, ನಮ್ಮ ಟ್ರ್ಯಾಕ್ಟರ್ ಓಡಬೇಕು, ಮ್ಯಾಲ ಹಾರಿಡುವಂತ ವಿಮಾನಗಳು ಓಡಾಡಬೇಕು. ಅಂತ ಒಂದು ವಿಷಯವನ್ನ ಮುಂದಿನ ತಿಂಗಳಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳಿಂದ ಈಗಾಗಲೇ ಮುಗಿಲಿಕ್ಕೆ ಬಂದಿದೆ. 1ನೇ ಹಂತದಲ್ಲಿ 50,000 ಕ್ವಿಂಟಲ್ ಬೇಕು. 2ನೇ ಹಂತದಲ್ಲಿ ಪ್ರತಿದಿನ
1,00,000 ಕ್ವಿಂಟಲು ಬರೀ ನಿರಾಣಿ ಸಕ್ಕರೆ ಕಾರ್ಖಾನೆ ನಿರಾಣಿ ಗ್ರೂಪ್ದವ್ರು ಬೇಕು. ಈ ರೀತಿ ಕಲ್ಪನೆ ಮಾಡ್ಕೊಳ್ಳಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಗೋವಿನ ಜೋಳ ಅಕ್ಕಿ ಬೆಳೆಯುವಂತ ನಾಡು ದಾವಣಗೆರೆ, ರಾಣೆಬೆನ್ನೂರು, ಗದಗು, ಎಲ್ಲಿ ಹೊಳೆದಂಡಿಲ್ಲ ಅವರೆಲ್ಲರೂ ಮೆಕ್ಕೆಜೋಳ ಬೆಳೀತಾರೆ. ಅದನ್ನೇ ಇತ್ತಾಗ ನಾವು ಮಧ್ಯಪ್ರದೇಶ, ಛತ್ತೀಸ್ಗಢ, ಬಿಹಾರ್ ಅಲ್ಲಿ ಹೋದ್ವಿ ಅಂದ್ರೆ ಈಗ ನಾವು ಯಾವ ರೀತಿ ಬೆಳಗಾವಿ ಡಿವಿಷನ್ದಲ್ಲಿ ಕಬ್ಬು ಬೆಳಿತೀವಿ, ಅವ್ರು ಒಟ್ಟಾರೆ ಹೊಲನೇ ಊರಾನೇ ಗೊಂಜಾಳ ಅಕ್ಕಿ ಬೆಳೀತಾರೆ. ಅಂಥದನ್ನ ಪ್ರಾರಂಭ ಮಾಡಿದರೆ ಇವತ್ತು ಎರಡು ಪೀಕ್ ಬರ್ತಾವೆ. 100 ದಿವಸದ ಪೀಕ್, 90 ದಿವಸದಿಂದ 100 ದಿವಸ ಕಟಾವ್ ಆಗುತ್ತೆ. ಮಿನಿಮಮ್ 2 ಪೀಕ್ ತಕ್ಕೋಬಹುದು. ಅದ್ರ ಜೊತೆಗೆ ಹೊಸದು ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಕಾನ್ಪುರಿಂದ, ವಸಂತದಾಸ್ ಶುಗರ್ ಇನ್ಸ್ಟಿಟ್ಯೂಟ್ ಪುನಾದಿಂದ ನಾವು ಸಿಹಿ ಜೋಳ ಸ್ವೀಟ್ ಸೊರ್ಗಮ್ ಅಂತೇಳಿ ನಾವು ಮೊದಲೇನು ಜೋಳ ಬಿತ್ತಿದ್ವಿ ಒಡ್ಡಿಗೆ, ಅದು ತೆನೆ ಆಗೋದಿಲ್ಲ, ಕಾಳಾಗೋದಿಲ್ಲ. ನಮ್ಮ ಹೆಬ್ಬಟ್ಟಿಗಿಂತ ದಪ್ಪಂದು ಜೋಳನ ಬೆಳೀತದೆ, ದಟ್ಟಾಗಿ ಬೆಳೀತಾರೆ. 1 ಎಕರೆಗೆ 50 ಕ್ವಿಂಟಲ್ ಬೆಳೀತದೆ. 2 ಪೀಕ್ ತಗೋಬೋದು ನಾವು. 100 ಕ್ವಿಂಟಲ್ ಆಯ್ತು. ಅದರಿಂದ ಪೆಟ್ರೋಲ್ 1 ಟನ್ನಿಗೆ 50 ಲೀಟರ್ ಇಥನಾಲ್ ತಯಾರಾಗ್ತದೆ. ಅಂದ್ರೆ ಸಿಹಿ ಜೋಳ ನಾವು ಬೆಳೆದಕ್ಕೆ ಎಲ್ಲೆಲ್ಲಿ ನಮಗೆ ನೀರಾವರಿ ಕಡಿಮೆ ಇದೆ, 4 ತಿಂಗಳು ನೀರು ಮಾತ್ರ ಉಪಯೋಗ ಮಾಡುವಂಥದ್ದು ಇದೆ, ಅಂಥದ್ರಲ್ಲಿ ಸಿಹಿ ಜೋಳ ಬಿತ್ತಿದ್ರೆ ನಮ್ಮ ಗೋವಿನ ಜೋಳಕ್ಕಿಂತ ಕಬ್ಬಿನಕ್ಕಿಂತ ಹೆಚ್ಚು ಲಾಭವಂತದ್ದು ಇರ್ತದೆ. ಈ ವರ್ಷ ಟ್ರಯಲ್ ಆಗಿ ನಿರಾಣಿ ಗ್ರೂಪ್ದಿಂದ 10,000 ಟನ್ ಆಗುವಂಥದ್ದು ಉಚಿತವಾಗಿ ಒಂದು ಬೀಜಗಳನ್ನು ಕೊಟ್ಟಿದ್ದೀವಿ. ಅಂದ್ರೆ ಟ್ರಯಲ್ ಆಗಿ. ಅಂದ್ರೆ ಈ ರೀತಿ ನಾವು ಸಿಹಿ ಜೋಳ, ಗೋವಿನ ಜೋಳ, ಕಬ್ಬನ್ನ ಹೆಚ್ಚಾಗಿ ಪ್ರತಿ ಎಕರೆಗೆ ಬೆಳೆದು ಆ ಮಣ್ಣಿನ ಫರ್ಟಿಲಿಟಿ, ಫಲವತ್ತತೆ, ಅದರ ಮುಂದಿನ ಜನಾಂಗಕ್ಕೂ ಉಳಿಸ್ಕೊಡುವಂಥ ಮಾದರಿಯಲ್ಲಿ ರಿಸರ್ಚ್ ಸೆಂಟರ್ಗಳನ್ನು ನಮ್ಮ ಜಮಖಂಡಿ ಡಿವಿಷನ್ದಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ಸಲುವಾಗಿ ತಾವೆಲ್ಲ ಹೊಲಗಳನ್ನು ಸ್ವಚ್ಛಾಗಿಡಬೇಕು. ಯಾರು 100 ಟನ್ ಬೆಳೆದಾರೆ, 200 ಟನ್ ಬೆಳೆದಾರೆ, ದಯವಿಟ್ಟು ಅಲ್ಲಿ ಹೋಗಿ ನೋಡ್ರಿ, ಅಲ್ಲಿ ಟೆಕ್ನಾಲಜಿಗಳನ್ನು ನೋಡ್ರಿ. ಇವತ್ತು AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಸರ್ ಈಗ ಅವರು ಮಹಾರಾಷ್ಟ್ರದಲ್ಲಿ ಇಲ್ಲೇ ಪಕ್ಕದಲ್ಲಿ ಮಾಡಿದ್ದಾರೆ. 1 ಎಕರೆ ಭೂಮಿ ಇತ್ತಂದ್ರೆ ಅದನ್ನ AI ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮೊಬೈಲ್ದಲ್ಲೇ ಯಾವ ಮಡಿ ಒಳಗೆ ನೀರು ಆದೈತಿ, ಎಲ್ಲಿ ಹೆಚ್ಚು ನೀರು ಆದೈತಿ, ಎಲ್ಲಿ ಗೊಬ್ಬರ ಹೆಚ್ಚು ಕೊಟ್ಟಿವಿ, ಎಲ್ಲಿ ಗೊಬ್ಬರ ಕಮ್ಮಿ ಆಗೈತೆ ಅನ್ನುವಂಥದ್ದು ಬೇರೆ ಕಡೆ ಹೋಗೋಂಗಿಲ್ಲ. ನಮ್ಮ ಸ್ಮಾರ್ಟ್ ಫೋನ್ ನಮ್ಮ ಮೊಬೈಲ್ದಲ್ಲೇ ಬಂದ್ಬಿಡ್ತದೆ. 10 ಎಕರೆ ಕಬ್ಬು ಹಚ್ಚಿದ್ರೆ ಅಂದ್ರೆ ನಾವೇನು ಮಾಡ್ತೀವಿ, ಆ ತಿರು ಮಡಿ ಮಾಡಿ ಇಲ್ಲಿ ನೀರು ಬಿಡ್ತೀವಿ. ಲೈಟ್ ಮೇಲಿನಲ್ಲಿ ಹೋಗೋದು ಬರೋದು ಮಾಡ್ತಾವು, ನೀರು ಹಾದಲ್ಲಿ ಆಯ್ತದ. ಕಡಿಗೆ ಏನು ಮಾಡ್ತೀವಿ, ಸೈಕಲ್ ಮೋಟ್ರ್ ಮೇಲೆ ಹೋಗಿ ಕಡಿ ಕಾವಲಿಗೆ ಬಂದು ಕಲ್ಲು ಹೋಗಿರ್ತೀವಿ, ಅದ್ರ ಟಮಕ್ ಹತ್ತು ಸಪ್ಪಳ ಬರ್ತಂದ್ರೆ ಹೊಲ ಎಲ್ಲ ನೀರು ಆದೈತೆ ಅಂತೇಳಿ ಸೈಕಲ್ ಮೋಟ್ರ್ ಮೇಲೆ ಮನೆಗೆ ಬರ್ತೀವಿ. ಆ ರೀತಿ ಆಗಬಾರ್ದು. 10 ಎಕರೆದಾಗ ಇದ್ದು ಅಂದ್ರೆ ಕನಿಷ್ಠ 1000 ಟನ್ ಕಬ್ಬು ಬೆಳಿಬೇಕು, ಗೊಬ್ಬರ ಕಡಿಮೆ ಹಾಕಬೇಕು, ಫಲವತ್ತತೆ ಉಳಿಬೇಕು, ಮತ್ತು ಆಲ್ಟರ್ನೇಟ್ ಕ್ರಾಪ್ ಅದರ ಬೆಳಿಬೇಕು. ಅಂಥವೆಲ್ಲ ಮಾಡೋದ್ರ ಸಲುವಾಗಿ ನಾವು ಜಮಖಂಡಿ ಡಿವಿಷನ್ದಲ್ಲಿ ಮುಂಬರುವಂಥ ದಿವಸದಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ಸಲುವಾಗಿ ನಮ್ಮ ಡಬ್ಲಿಂಗ್ ದ ಕ್ರಾಪ್, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಒಟ್ಟು ಆಹಾರ, 1 ನಿಮಿಷದಲ್ಲಿ ಹೇಳ್ಬೇಕಂದ್ರೆ ಸ್ವತಂತ್ರ ಸಿಕ್ಕ 75 ವರ್ಷದ ಹಿಂದೆ 35 ಕೋಟಿ ಜನಸಂಖ್ಯೆ ಇತ್ತು. ಅವಾಗ ಈ ಟು ಮೌತ್ ನಮ್ಮಲ್ಲಿ ಬೆಳೆದಿದ್ದ ಆಹಾರ ಧಾನ್ಯಗಳು ನಮಗೆ ಸಾಲ್ತಿರ್ಲಿಲ್ಲ. ನಾವು ಬೇರೆ ದೇಶ ಮೇಲೆ ಅವಲಂಬನೆ ಆಗಿದ್ದೀವಿ. ಇವತ್ತು ಡಬ್ಲಿಂಗ್ ದ ಕ್ರಾಪ್ ದೂರದೃಷ್ಟಿ ಇಟ್ಟುಕೊಂಡು ನರೇಂದ್ರ ಮೋದಿಜಿ ಅವರು 1,140 ಕೋಟಿ ಜನ ಇದ್ರೂ ಸಹಿತ ನಾವು ಬೆಳೆದಿರುವಂಥ ಬೆಳೆ 3 ವರ್ಷಕ್ಕೆ ಆಗುವಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಗೋಡೌನ್ದಾಗ, FCI ಗೋಡೌನ್ದಲ್ಲಿ 3 ವರ್ಷಕ್ಕೆ ಆಗುವಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ. ಆ 3 ವರ್ಷಕ್ಕೆ ಆಗುವಂಥದ್ದು 3ನೇ ವರ್ಷಕ್ಕೆ ಏನು ಬರ್ತಾ ಇದಿಲ್ಲ, ಅದನ್ನ ಹ್ಯೂಮನ್ ಕನ್ಸಂಪ್ಷನ್ಗೆ ಉಪಯೋಗ ಮಾಡೋದಿಲ್ಲಾರ್ದೇ ಈ ಪೆಟ್ರೋಲನ್ನು ತಯಾರು ಮಾಡುವಂಥದ್ದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಪೆಟ್ರೋಲ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು, ಆಟೋಮೊಬೈಲ್ ಹಾಕಿದ್ರೆ ಅದು ಇಥನಾಲು, ಮನುಷ್ಯರಿಗೆ ಹಾಕಿದ್ರೆ ಅದು ಏನೇ. ನೀವು ಹೊಲ್ದಾಗ ತಯಾರು ಮಾಡಿದ ಕಬ್ಬಿನಿಂದ, ಗೊಂಜಾಳಿಂದ, ಅಕ್ಕಿಯಿಂದ ಮನುಷ್ಯರನ್ನ ಓಡಾಡ್ಸಕ್ ಬರ್ತೈತಿ, ಆಟೋಮೊಬೈಲ್ ಓಡಾಡ್ಸಕ್ ಬರ್ತೈತಿ. ಭಾಳ ಮಂದಿ ಹೇಳ್ತಾರೆ ನಾವು ಟೀ ಟೋಟ್ಲರಿ ಚಾನ ಕುಡಿಯಂಗಿಲ್ಲ ಅಂತ ಹೇಳ್ತಾರೆ ಅಜ್ಜಾರ. ಅದನ್ನ ವಯಸ್ಸು ಊಟ ಮಾಡ್ತೀವ್ರಲ್ಲ, 1 ಟನ್ ಅಕ್ಕಿಗೆ 480 ಲೀಟರ್ ಪೆಟ್ರೋಲ್ ತಯಾರಕ್ಕೆ, ಇಥನಾಲ್ ತಯಾರಕ್ಕೆ. 1 ಟನ್ ಗೊಂಜಾಳಿಗೆ 360 ಲೀಟರ್ ತಯಾರಕ್ಕೆ. ಅದೇನ್ರಿ ಡ್ರೈ, ಅದು ಒಮ್ಮೆ ಪೆಟ್ರೋಲ್ ಅಲ್ಲಿ ಹಾಕೋದಕ್ಕೂ. ನಮ್ಮ ಬಾಟ್ಲಾಗ ಹಾಕಿ ಬರ್ತಾರೆ, ನಿಮ್ಗೆ ಗೊತ್ತಿರೋದಿಲ್ಲ, ಯಾರು ವೇದಿಕೆ ಮೇಲೆ ಗೊತ್ತಾರೆ, ಇದ್ದಾಗ ನಾವು ಗೊತ್ತಿರ್ತದೆ. 1 ಲೀಟರ್ದಾಗ ಅವ್ರು 3 ಲೀಟರ್ ನೀರು ಹಾಕ್ತಾರೆ. ಆಮೇಲೆ ಬಾಟ್ಲಿ ತಯಾರಾಕೈತಿ. ಆ ಬಾಟ್ಲಿ ಒಳಗೆ 60 ml ಹಾಕಿದ್ರೆ ಅಂದ್ರೆ 200 ml ಮತ್ತೆ ನೀರು ಹಾಕ್ತಾರೆ. ಅಂದ್ರೆ ಡೈಲ್ಯೂಟ್ ಮಾಡ್ಕೊತ ಹೋಗ್ತಾರೆ. ನಾವೊಂದು 2 ಸ್ಪೂನ್ ರೈಸ್ ತಿಂದೀವಿ ಅಂದ್ರೆ ಎಷ್ಟು ml ನಮ್ಮ ಒಳಗೆ ಹೋಗ್ತಾ ಅನ್ನೋದು ನಾವು ವಿಚಾರ ಮಾಡ್ಬೇಕು.
ಅಂದ್ರೆ ನಾವು ಊಟ ಮಾಡುವಂತ ಎಲ್ಲಾ ಪದಾರ್ಥದೊಳಗೂ ಸಹಿತ ದಯವಿಟ್ಟು ತಿಳ್ಕೊಬೇಡ್ರಿ. ಆ ರೀತಿ ಅದೊಂದು ಯಾವ ರೀತಿ ವೆಹಿಕಲ್ಗಳಿಗೆ ಅದು ಇಥನಾಲ್ ಆಗ್ತದ ಸರ್. ನಮ್ಮ ಹಿಪ್ಪರಿಗೆ ಅವರು ಯಾರು ಅದನ್ನ ಯಾರು ಮುಟ್ಟುದಲ್ಲ, ಇಲ್ಲಿ ಯಾವ ಅಂಗಡಿನೇ ಇಲ್ಲ. ಜಮಖಂಡಿ ಅಂದ್ರೆ ಒಂಥರ ಮಾಡೆಲ್ ತಾಲೂಕ ಇದ್ದಂಗ, ಅದು ಹತ್ತಾಗದ ಬೇರೆ ಬೇರೆ ಕಡೆ ಆ ಮಾಡಲ್ ಏನಾರ ನಾವು ಜಮಖಂಡಿ. ವೇದಿಕೆಗೆ ಜನಪ್ರಿಯ ಶಾಸಕರಾದ ಸಿದ್ದಣ್ಣ ಸೌದಿ ಅವರನ್ನ ಸ್ವಾಗತ ಮಾಡ್ತೇವೆ. ಆದ್ಮೇಲೆ ಈ ರೀತಿ ಬಾಯ್ ಪ್ರಾಡಕ್ಟು ಇವತ್ತು ಕಬ್ಬಿನ ಸಿಪ್ಪಿ, ನಮ್ಮ ಗೊಬ್ಬರ, ಈಗ ಆಕಳು ಎಮ್ಮೆದಿಂದ ಬಂದಿರುವಂತ ಸಗಣಿ, ಇವೆಲ್ಲ ವೇಸ್ಟ್ದಿಂದ CNG ತಯಾರು ಮಾಡತ್ತೀವಿ. ಇಲ್ಲ ನೀವು ಜಮಖಂಡಿ 4-5 ಕಿಲೋಮೀಟರ್ ಮೇಲೆ ಇವತ್ತು ನಾವು 500 ಟ್ರ್ಯಾಕ್ಟರ್ ಕೊಂಡ್ಸಾತೀವಿ. ಸಿಲಿಂಡರ್ ಅದ್ರದ್ದು ರೇಟ್ 71 ರೂಪಾಯಿ ಅದ. ನೀವು ಡೀಸೆಲ್ ಕೊಡುವಂತ ರೇಟು 100 ರೂಪಾಯಿ ಅದ. ಅವು 1 ಕಿಲೋಮೀಟರ್ಗೆ ಎಷ್ಟು ಕೊಡ್ತೈತಿ? 25% ಜಾಸ್ತಿ ಆಗೈತಿ. ಎಂಜಿನ್ ಲೈಫ್ನು ಸಹಿತ ಜಾಸ್ತಿ ಇರ್ತದೆ. ಅದ್ರ ಸಲುವಾಗಿ ನಿಮ್ಮಲ್ಲಿ ಏನು ವೇಸ್ಟ್ ಇರ್ತದಲ್ಲ, ವೇಸ್ಟ್ ಟು ವೆಲ್ತ್, ನಮ್ಮ ಹಿರಿಯರಾಗಿರುವಂಥ ಅರವಿಂದ್ ರಾಯ್ ಅವರು ಸಹಿತ ಅದನ್ನ ವೇಸ್ಟ್ ಟು ವೆಲ್ತ್ ಅನ್ನ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ಹೇಳ್ತಿರ್ತಾರೆ. ನಮ್ಮ ಎಂಟೈರ್ ಸಕ್ಕರೆ ಕಾರ್ಖಾನೆದಲ್ಲಿ ಇರ್ಬೋದು, ಹಳ್ಳಿಯಲ್ಲಿರುವಂತಹ ವೇಸ್ಟ್ ಇರ್ಬೋದು, ಅವೆಲ್ಲ ತೋರದಿಂದ ನಾವು 140 ಟನ್ CNG ತಯಾರು ಮಾಡಾಕ್ತೀವಿ ಒಂದು ದಿವಸಕ್ಕೆ. 140 ಟನ್ ಅಂದ್ರೆ 1 ಲೀಟ್ರಿಗೆ ನಾವು ಡೀಸೆಲ್ ಪೆಟ್ರೋಲಿಗೆ 100 ರೂಪಾಯಿ ಕೊಡ್ತೀವಿ. ಆದ್ರಿಂದ 71 ರೂಪಾಯಿಗೆ ಸರ್ಕಾರ ರೇಟ್ ಫಿಕ್ಸ್ ಮಾಡ್ಯಾರ. ಆದ್ರೆ ಎಂಜಿನ್ ಲೈಫು ಜಾಸ್ತಿ ಆಗ್ತದೆ ಮತ್ತು ಕಿಲೋಮೀಟರ್ ಜಾಸ್ತಿ ಕೊಡ್ತದೆ. 100% ಪೊಲ್ಯೂಷನ್ ಫ್ರೀ ಅದ. ಇವತ್ತೆಲ್ಲ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದ್ದು ಇವತ್ತು ನಮ್ಮ ಇದು CNG ಉಪಯೋಗ ಮಾಡೋದ್ರಿಂದ 0 ಪೊಲ್ಯೂಷನ್ ಆಗಲಿಕ್ಕೆ ಅನುಕೂಲತೆ ಆಗ್ತಾ ಇದೆ. ಈ ರೀತಿ ಅವೆಲ್ಲನೂ ನಮ್ಮ ಕಾಮಧೇನು ಕಲ್ಪವೃಕ್ಷ ತೆಂಗಿನ ಗಿಡ ಕೇಳ್ತಿದ್ದೀವಿ. ಇವತ್ತಿನ ದಿವಸದಲ್ಲಿ ಕಾಮಧೇನು ಕಲ್ಪವೃಕ್ಷ ನಿಮ್ಮ ಕಬ್ಬು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆದ್ಮೇಲೆ ಭಾಳ ಲೇಟ್ ಆಗೈತೆ, ಪೂಜಾ ಸಂಬಂಧ ಆಯ್ತು. ನಾವು ರಾಜಕಾರಣಿ ಮೈಕ್ ಸಿಕ್ತಂದ್ರೆ ಪೂರ ಹೊಡೆದಾಕೈತಿ. ಅದು ಸಲ ಮತ್ತೊಂದು ಸಪ್ರೇಟ್ ಆಗಿ ಬಂದು ಇದನ್ನೇ ಒಂದು ಯಾವ ರೀತಿ ಗೊಂಜಾಳ ಬೆಳಿಬೇಕು, ಕಬ್ಬು ಬೆಳಿಬೇಕು, ಸ್ವೀಟ್ ಸರ್ಗಮ್ ಬೆಳಿಬೇಕು, ಯಾವ ರೀತಿ ರಿಸರ್ಚ್ ಮಾಡಬೇಕು, ಯಾವ ರೀತಿ ರೈತರ ಆದಾಯ ಹೆಚ್ಚಾಗಬೇಕು ಅನ್ನೋಂಥದನ್ನ ನಾವು ನೀವು ಸಪ್ರೇಟಾಗಿ ಕೂತ ಮೀಟಿಂಗ್ ಮಾಡೋಣ. ಇವತ್ತೇನು ಏನು ತಾವೆಲ್ಲ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಮ್ಮದೇ ಮನೆ ಒಂದು ಕಾರ್ಯಕ್ರಮ ಅನ್ನುವಂಥದ್ದು, ನಮ್ಮ ಮುರುಗೇಶ್ ನಿರಾಣಿ ನಮ್ಮ ತಮ್ಮ ನಮ್ಮ ಮಗ ಅನ್ನುವಂಥ ಭಾವನೆಯಿಂದ ತಮ್ಮ ಮನೇಲಿ ಎಷ್ಟೇ ಕೆಲಸ ಇದ್ರು ಸಹಿತ ಬಿಟ್ಟು ಬಂದು ತಾವೇ ಎಲ್ಲ ಮುಂದೆ ನಿಂತು ಮಾಡಿದ್ದೀರಿ. ಸ್ವಾಮೀಜಿ ಅವರೇ, ನಾವು ಇದಕ್ಕೆ 1 ರೂಪಾಯಿ ಖರ್ಚು ಮಾಡಿಲ್ಲ, ನಾವೇನು ಹೊಗಳೋದಿಲ್ಲ. ಎಲ್ಲ ಈಗ ಆಗುವಂಥ ಎಲ್ಲ ಖರ್ಚುಗಳನ್ನ, ಊಟದ ವ್ಯವಸ್ಥೆ, ಪೆಂಡಾಲ್ ವ್ಯವಸ್ಥೆ ಎಲ್ಲಾನು ಮಾಡಿದಂಥವ್ರು ಹಿಪ್ಪರಿಗೆ ಮತ್ತು ಸುತ್ತಮುತ್ತಲಿನ ರೈತ ಬಾಂಧವರು. ಅದಕ್ಕೆ ನಿಮಗೆ ಕೋಟಿ ಕೋಟಿ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಮುಂದಿನ ಸಲ ಈಗೂ ಎಲ್ಲರಿಗೂ ಹೇಳಿದ್ದೀನಿ, ಈ ಫಂಕ್ಷನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಗ್ಬೇಕು. ಬರೀ BJPಗೆ ಸಂಬಂಧ ಇಲ್ಲ ಇದು. ನಾ ಕಾಂಗ್ರೆಸ್ದವರು ಕರೆದಿಲ್ಲ, ನೀವು ಮುಂದೆ ಇಲೆಕ್ಷನ್ ಬಂದಾಗ ನೀವು ಏನಾರು ಮಾಡ್ಕೊಳ್ರಿ, ಆದ್ರೆ ಕೃಷ್ಣ ಆರತಿ ಮಾತ್ರ ಪಕ್ಷಾತೀತವಾಗಿರ್ಬೇಕು, ಜಾತ್ಯತೀತವಾಗಿರ್ಬೇಕು. ಮುಂದಿನ ಕೃಷ್ಣ ಆರತಿಯನ್ನ ಎಲ್ಲಾ ಪಕ್ಷದವರು ಎಲ್ಲಾ ಸಮಾಜದವ್ರು ಕೂಡಿ ಮಾಡೋಣ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ನಾನು ಕರೆದಿಲ್ಲ, ನೀನು ಕರೆದಿಲ್ಲ, ದಯವಿಟ್ಟು ಯಾರನ್ನ ಹಾಕೋಬೇಡ್ರಿ. ಇದು ಯಾರ್ದು ಮನೆ ಕಾರ್ಯಕ್ರಮ ಅಲ್ಲ. ಈ ಕೃಷ್ಣ ಮಾತೆಗೆ ಒಂದು ಪೂಜೆ ಮಾಡುವಂಥದ್ದು ನಿಮ್ಮೆಲ್ಲರದು ಕರ್ತವ್ಯ. ಇಷ್ಟು ದಿವಸ ನಾವು ಲೇಟ್ ಮಾಡಿದ್ದೇನೆ, ಈಗಾಗಲೇ ಭಾಳ ಟೈಮ್ ಮಿಂಚು ಹೋಗ್ಯದ. ಬರುವಂತಹ ದಿವಸದಲ್ಲಿ ಆದ್ರೂ ಸಹಿತ ಪ್ರತಿ ವರ್ಷಕ್ಕೊಮ್ಮೆ ಕೃಷ್ಣಾಷ್ಟಮಿ ದಿವಸ ಕೃಷ್ಣ ಪೂಜೆ, ಕೃಷ್ಣ ಆರತಿಯನ್ನು ಮಾಡೋಣ. ಮತ್ತೆ ದಿನನಿತ್ಯ ತಾಯಂದಿರಲ್ಲಿ ಬಹಳ ಮಂದಿ ಬಂದಿರಿ. ಪೂಜೆ ಮಾಡುವಾಗ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ದೇವರಿಗೆ ಹೂ ಏರಿಸುವಾಗ ಕೃಷ್ಣಾ ನದಿ ಹೆಸರು ತಗೊಂಡು ಅದು ನಮ್ಗೆ ಯಾವತ್ತೂ ಸಾಕು ಸಲ್ಲಿರುವಂತಹ ತಾಯಿ ರೂಪದಲ್ಲಿರುವಂತ ಕೃಷ್ಣ ಮಾತೆಗೆ 2 ಹೂ ಹಾಕ್ರಿ ಅನ್ನೋಂಥ ಮಾತನ್ನು ಹೇಳಿ ಎಲ್ಲರಿಗೂ ಕೋಟಿ ಕೋಟಿ ನಮ್ಮನ್ನು ಸಲ್ಲಿಸಲು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.